ಸದ್ಯಕ್ಕೆ ಮಾರಲ್ಲ ನಾವು. ಇದು ನಾಲ್ಕಲ್ಲ ಇದು? ಹಾಂ, ನಾಲ್ಕಲ್ಲ. ಇದು ಈಗ ಒಂದಲ್ಲಿ ಮಾಡುತ್ತೆ, ಎರಡಲ್ಲೂ. ಈಗಲ್ಲೂ ಉದುರಿಸಿದೆ. ಇದು ಯಾವ ಕಡೆದು? ಇದು ಇಲ್ಲೇ ಸುಗ್ನಳ್ಳಿ ಇದೆ. ಸುಗ್ನಳ್ಳಿದ? ಇದು ಅದು ನಾವು ಕರ ತಂದಿದ್ದೀವಿ ಬಿಡ್ರಿ, ಮಾಗಡಿ ಕಡೆ ಹೊಸ ಕರ ಬಂದ್ಬಿಟ್ಟಿದ್ವು. ಹಾಂ, ಇಲ್ಲಿ ಗೋರಿಬಿದ್ನೂರು ಪಕ್ಕ. ನೀವು ಹೊಸ ಕರುಗಳು ನಿಮ್ಮ ಮನೆಗೆ ಸುಮಾರು ಬಂದಂಗೆ ಬೋರಿಗಳಾಗವಲ್ಲ? ಅವಾಗ ಒಂದು ಸತಿ ಹೊಸ ಕರ ನಾನು ಒಂದು ವಿಡಿಯೋ ಮಾಡಿದ್ದೆ, ಅದು ಓರಿ ದೊಡ್ಡ ಓರಿ ಆಯ್ತು ಅದು. ಹಾಂ, ಅದು ಕೊಟ್ಬಿಟ್ರಿ ಅನ್ಸುತ್ತೆ. ಇದು ಹೊಸ ಕರನೇ. ಇದು ಹೊಸ ಕರನೇ. ಇದು ಅಮ್ಮ ವರ್ಷದಿಂದ ಕರ ತಂದಿದ್ದೀವಿ. ಇದು 2 ತಿಂಗಳು 1 ತಿಂಗಳು ಕರ. ಹಾಂ ಹಾಂ, ನಾನು ತಗೊಬಂದಾಗಿದೆ. ಹಾಂ ಹಾಂ ಹಾಂ. ಈ ವರ್ಷದಿಂದ ಇಷ್ಟ ಹತ್ರ ಆಗ್ಬಿಟ್ಟು ನಾವು. ಇವಾಗ ಎಷ್ಟು ವರ್ಷ ಇರ್ಬೋದು? 1 ವರ್ಷನ ಅದಕ್ಕೆ? ವರ್ಷ ವರ್ಷ ಆಗುತ್ತೆ. ವರ್ಷ ಆಗಿದೆ. ಬರೋಕ್ಕೊಂದು ವರ್ಷ. ಹಾಂ ಹಾಂ. ಇವಾಗ ವ್ಯಾಪಾರ ಬಂದರೆ ಎಲ್ಲ ಕೊಡ್ತೀರಾ? ಇದು ಅದೊಂದು ಬಿಟ್ಟೆ ದೊಡ್ಡದು ಕೊಡಲ್ಲ. ದೊಡ್ಡದು ಕೊಡಲ್ಲ. ಇವು 3 ಕೊಡ್ತೀರಾ? ಇದು ಕೊಡಲ್ಲ, ಅದು ಕೊಡಲ್ಲ. ದೊಡ್ಡದು ಇವೆರಡು ಇರ್ತವೆ, ಇನ್ನೆರಡು ಕೊಡ್ತೀವಿ ನಾವು. ಓ, ಈ ಕಪ್ಪದೊಂದು ಕೊಡ್ತೀರಾ, ಇದೊಂದು ಕೊಡ್ತೀರಾ? ಹಾಂ ಹಾಂ. ಹೇಳಿ ಸರ್, ನಿಮ್ಮ ಹೆಸರು ಹೇಳಿ. ಸರ್, ನಮ್ಮ ಹೆಸರು ನರಸಿಂಹರಾಜ್ ಅಂತ ಹೇಳ್ಬಿಟ್ಟು, ಮಾದವಾರ, ಕೊಡಗೇರ ತಾಲೂಕು, ತುಮಕೂರು ಡಿಸ್ಟಿಕ್. ಸರ್, ಮೊಬೈಲ್ ನಂಬರ್ ಹೇಳಿ. 99 ಹಾಂ 02 03 5512. ನಿಮ್ಮ ಇವಾಗ ಒಂದು 25-30 ವರ್ಷ ಸರ್ವಿಸಲ್ಲಿ ಎಷ್ಟು ಓರಿಗಳು ಲೆಕ್ಕಕ್ಕೆ ಇಲ್ವಲ್ಲ? ಮನೆಗೆ ಹುಟ್ಟಿರೋದು ಅಂದರೆ ಈ ಥರ ಸಾಕಿರೋವು, ಹಸು ಕರು ತಂದು ಸಾಕಿರೋವು? ಹಸು ಕರು ತಂತ ವರ್ಷಕ್ಕೊಂದು ಗ್ಯಾರಂಟಿ ಇರ್ತವೆ. ಹೌದಾ? ಅವೇ ಓರಿಗಳು ಮಾಡ್ಕೊಂತೀರಾ? ಅವರಾಗೆ ಓರಿ ಮಾಡ್ಬಿಡ್ತೀವಿ. ಮನೆಗೆ ಹುಟ್ಟಿರೋವು? ಮನೆಗೆ ಹುಟ್ಟಿರೋವು ಅಲ್ಲೇ ಸುಮಾರು ವರ್ಷ, ಒಂದು 5-6-7-8 ವರ್ಷ ಆಗ್ಬಿಡ್ತು. ಒಂದು ಮಳೆ ಹಸು ಇದ್ದಾಗ ಇಲ್ಲ, ನಾನೊಂದು 2018 ಬಂದಾಗ ಒಂದು ಕರ ಆಯಿತು, ಅದೇ ದೊಡ್ಡ ಓರಿ ಆಯಿತು. ಅದೇ ದೊಡ್ಡ ಓರಿ. ಅದೊಂದು 4-5 ವರ್ಷ ಆಗಿರ್ಬೇಕು. 4-5 ವರ್ಷದಿಂದ ಇತ್ತು. 4-5 ವರ್ಷ ಆಗಿದೆ ಅಷ್ಟೇ. ಹೌದು. ಅವು ಮಾಮೂಲಿ ಅವು ಮನೆ ಬಿದ್ದಾಗ ಗ್ಯಾರಂಟಿ ಒಂದ್ರಿಂದ ಒಂದು ಬರ್ತಾನೆ ಇರೋವು. ಅವನ್ನ ಪರ್ಮನೆಂಟ್ ಆಗಿ ಆರಲ್ಲಿಗೆ ಬರತಕ್ಕೆ ಇಕ್ಕೋಣ ನಾವು ಮನೆಗ್ಲವು. ಅದ್ರ ಪಕ್ಕ ತಂತರ ಮಾಡ್ಕೊಂತ ಇರೋದು. ಯಾವಾಗ ಒಂದು 3-4 ಇದ್ದೇ ಇರ್ತವೆ. 4-3 ಗ್ಯಾರಂಟಿ ಇದ್ದೇ ಇರ್ತವೆ ಸಣ್ಣ ಕರುಗಳು. ದೊಡ್ಡದಿರ್ತದೆ, ಈ 4 ಕರುಗಳು. ಇವಾಗ ಇದು 4 ಕಡೆವರೆಗೂ ಇಟ್ಕೊಂತೀರಾ? ಅದನ್ನ ಕಡೆವರೆಗೂ. ಹಾಂ ಹಾಂ ಹಾಂ. ಈಗ ಇದು 2 ಈಗ ಯಾವ ವ್ಯಾಪಾರ ಬಂದರೆ ಕೊಡ್ತೀರಾ? ಇದು ಬಂದ್ರೆ ಕೊಡ್ತೀವಿ. ಹಾಂ ಹಾಂ. ಇನ್ನೊಂದು ಈ ಥರದ್ದು ಇನ್ನೊಂದು ತೊಗೊಂಬಂದು ಹಾಕೊಂತೀರಾ? ಚಿಕ್ಕದು ಈ ಥರ ಕರ ತರ್ತೀವಿ. ಕರ ತರ್ತಿಲ್ಲ. ಅಲ್ಲ, ಅವಾಗ ಇನ್ನೊಂದು ಓರಿ ಪಕ್ಕ ಇನ್ನೊಂದು ಬೇಕಲ್ಲ ಅವಾಗ? ಯಾವಾಗ? ಇವಾಗ ಇದನ್ನ ಕೊಟ್ಬಿಟ್ರೆ ಯಾವ್ದೊಂದು ಸಣ್ಣ ಕಡ್ಸು ಗಿಡ್ಸು ಬಂದ್ಬಿಡ್ತಲ್ಲ, ಒಂದು 2 ತಿಂಗಳು ಅಷ್ಟೊಳಗೆ. ಹಾಂ, 2 ತಿಂಗಳು ಬಿಟ್ಬಿಡ್ತೀರಾ? ಅಲ್ಲ, ಬಿಡಲ್ಲ ನಾವು, ಬಿಡಲ್ಲ. ಅಲ್ಲಿಗೆ ಬರತಕ್ಕ ವರಿ ಮೇಲೆ ಬಿಡಲ್ಲ. ಸುಮ್ಮನೆ ಅವ್ರ ಜೊತೆಗೆ ನಾವು ಮುಂದೆ ಹಿಡ್ಕೊಂಡು ಓಡಾಡಕ್ ಬೇಜಾರಾಗುತ್ತೆ. ಅದಕ್ಕೂ ಒಂಥರ ಅಲ್ಲಲ್ಲ, ಯಾವನ ಕಡ್ಸು ಪಡ್ಸು ಬಂದ್ರೆ ಕಡ್ಸೋ ಬಂದ್ರೆ ಒಂದು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಬಿಡ್ತೀವಿ. ಅಡ್ಜಸ್ಟ್ ಮಾಡ್ತೀರಾ? ಯಾವನ ಸಿಗೋವರೆಗೂ ಸಿಕ್ಕಿದ್ರೆ ಇಂಥವು ಇನ್ನೊಂದು ಹಾಕೊಂತೀರಾ? ತಗೊಬಂದ್ಬಿಡ್ತೀವಿ. ಅಂದ್ರೆ ನೀವೇನು ಮಾಗಡಿ ಕಡೆ ಹೋಗಲ್ಲ, ನಿಮ್ಮ ಸರೌಂಡಿಂಗ್? ಮಾಗಡಿ ಕಡೆ ಅದೇ ಇಲ್ಲಿ ಶಿವಗಂಗಿ, ಸುಗ್ನಳ್ಳಿ, ಆ ಸುತ್ತ ಹೋಗ್ತೀರಾ? ಹಾಂ ಹಾಂ. ಇಲ್ಲಿ ನಮ್ಮ ಕೋಳ ಸುತ್ತ ಹೋಗ್ತೀವಿ. ಹಾಂ ಹಾಂ. ನಾವು ಮಾಗಡಿ ಕಡೆ ರೇರ್ ಒಂದ್ಸರಿ ಹೊಸ ಕರ ಬಂದ್ರೆ ಹಂಗೆ ಯಾವನ ಸಿಕ್ಕಿರ ಬಂದ್ಬಿಡ್ತೀವಿ. ಹಿಂದಿನ ಸರಿ ಒಂದು 2 ವರ್ಷ ಮುಂಚೆ ಒಂದು ಬಂದ್ಬಿಟ್ಟಿದ್ವಿ, ಇದ್ರ ಜೊತೆಗಿತ್ತು ಅದು. ಗೋಪಿ ಬಿಡ್ಲಿಲ್ಲ, ಹೊಸ ಕರ ಬಂದಿದ್ದೆ, ಹೊಸ ಮಾರ್ಬಿಟ್ಟೆ, ಹೊಸ ಇಲಾಗಿತ್ತು, ಹೊಸನು ಕೊಟ್ಟೆ, ತಿರ್ಗಿ ಕರ ಉಳಿಸ್ಕೊಂಡಿದ್ದೆ. 1 ವರ್ಷದ ಕರ ಗೋಪಿ ಹಾಕೊಂಡು ಹೋಗ್ಬಿಟ್ಟೆ. ಅವ್ನು ಇನ್ನೊಬ್ರಿಗೆ ಕೊಟ್ಟ, ಇನ್ನೊಂದು ವರ್ಷಕ್ಕೆ 1.25 ಕೊಟ್ಟೋಯ್ತು. ನಮ್ಮ ಬರೀ 60,000 ಕೊಟ್ಟಿದ್ದೆ 6 ತಿಂಗಳಿಗೆ. ಮತ್ತೆ ಸಂಪತ್ ಅವ್ರ ಹತ್ರ ದೊಡ್ಡೋರು ಇತ್ತಲ್ಲ, ಅದು ನಿಮ್ದೆ? ಅದ್ರದೇ ಮಗ ಅದು. ಮಗಂದೇ ಅದು. ಅದು ನಿಮ್ಮ ಮನೆಗೆ ಎಷ್ಟು ದಿನ ಆಯ್ತು? 1 ತಿಂಗಳಿಗೆ 25 ದಿವಸ ಆಯ್ತು ಅಷ್ಟೇ. ನೀವು 85 ಕೊಟ್ಟಿದ್ರಲ್ಲ? 82 ಅವರೇ. ಅವ್ರ ಮನೆಗೆ ಒಂದು 3-4 ವರ್ಷ ಆಯ್ತು ಅನ್ಸುತ್ತೆ ಅದು. ಮೊನ್ನೆ ಈ ವರ್ಷ ರೀಸೆಂಟಾಗಿ ಕೊಟ್ಟಿದ್ದು. ಹೌದು, ಚೆನ್ನಾಗಿ ಮಾಡಿಕೊಬಿಟ್ಟಾವೆ. 4 ವರ್ಷನೇ ನಾವು ಓಡಿಸ್ಬೋದು. ಹಾಂ ಹಾಂ. ಈಗ ನಿಮ್ಮ ದಾವಣಿಗೆ ಯಾವ ಬಸ್ತಿವರಿ ಮಕ್ಕಳು ಬಂದಿಲ್ಲ ಇನ್ನೂ? ಯಾವ ಆ ಕಡೆಯಿಂದ ತಂದಿಲ್ಲ ನಾವು. ಯಾವಾಗ ಅಲ್ಲ, ಈ ಕಡೆ ಎಲ್ಲ ಎಂಬೇವನಹಳ್ಳಿಗೆಲ್ಲ ಬಂದಿತ್ತಲ್ಲ? ಅಬ್ಬೇವನಹಳ್ಳಿಗೆ ಬಂದ್ರು ಅವ್ರು ಏನಣ್ಣ 1-6 ತಿಂಗಳು ಓಡಿಸ್ಲಿಲ್ಲ. ಹೌದಾ? ಅವ್ರು ದುಡ್ಡು ನಾಸಿ ಮಾಡ್ಕೊಬಿಟ್ರು. ನಮ್ಮಂತರ ಕೈ ಸಿಕ್ಕಿ ನಾವು 3 ವರ್ಷ ಮಾಡಕ್ ಬಿಡ್ತೀವಿ. ನಾವು ಬೇಗ ಕಲಿಯಲ್ಲ. ನಮ್ಗೆ ಈಗ ನೋಡ್ರಿ, ಅದು ನಾನು ಕರಿನಾಗ ತಂದಿದ್ದು, ಅದು ಇನ್ನೂ 2 ವರ್ಷ ಕೊಡಲ್ಲ ನಾನು ಅದನ್ನ. ಓ, ಕರುನ ಅದೇ ಹೇಳಿದ್ರಲ್ಲ, ಹಸು ಕರು ತಂದಿದ್ದು. ಕರ ಎಳೆ ಕರು ಒಂದು 6-7 ತಿಂಗಳು ಕರು ಹಿಡ್ಕೊಬಂದಿದ್ದೆ ನಾನು. ಎಲ್ಲಿ ಊಟಿ ಇದು? ಇಲ್ಲಿ ಗೋರಿಬಿದ್ನೂರು ಅಥವಾ ಹೊಸೂರು ಅಂತ ಹೇಳೋದು. ಹೊಸೂರಲ್ಲ. ಅವಯ್ಯ ಮಂಡ್ಯದ ಕಡೆಯಿಂದ ಹೊಸ ಕರ ತಂದ್ಬಿಟ್ಟಿದ್ದ. ಸಾಕತ್ತಾಗಿತ್ತು ಹೇಳ್ರಿ. ಹೊಸ ಕರ ಎಲ್ಲ ಕೇಳಿದೆ, ಕೊಡೋ ಸಮೇತ ಅಂತ. ಕೊಡ್ಲಿಲ್ಲ. ಕರ ತಪ್ಪಿಸ್ಬಿಟ್ಟು ಹೊಸ ಬೇರೆ ಕೊಟ್ಟ, ಕರ ನನಗೆ ಕೊಟ್ಟ. ಇವಾಗ ಅದು ಕೊಡಲ್ಲ, ಅದು ಇಟ್ಕೊಂತೀರ ಹಂಗಂದ್ರೆ? ಅಯ್ಯೋ, ಡೈಲಿ ಅವ್ರು ಕೇಳ್ತಾರ.
ಹೌದಾ? ಮೊನ್ನೆ ಕಾಡಾವತ್ ಮೇಲೆ ಬಂದು ನನಗೂ ಅವ್ನಿಗೆ ಜಗಳನೇ ಆಡಿ ಹೊರಟೋದ. ಯಾರಿಗೆ? ಏನು ಮನುಷ್ಯನ ನೀನು ಒಂದು ಕರ ಕೇಳಿ ಕೊಡಲ್ಲ ಅಂತ. ಹಾಂ ಹಾಂ. ಬೇರೆ ಬಿಡ್ಕೊಂಡು ಹೋಗೋ ಅಂದ್ರೆ ಬೇಡ ಅಂತಾನೆ ಅದನ್ನೇ ಕೊಡು ಅಂತ. ಯಾವ್ರು? ಕಾಡಾಲ್ಪನಹಳ್ಳಿ ಮುತ್ತಣ್ಣ. ಹಾಂ ಹಾಂ ಹಾಂ. ಕೊನೆಗೆ ಬರಲಿಲ್ಲ, ಜಗಳ ಆಡ್ಕೊಂಡು ರವಿತೆ ಬಿಡ್ಕೊಂಡು ಹೋಗಿದ್ದ ಅದನ್ನ. ಹಾಂ 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 ಹಾಂ. ನಮ್ಮ ಅಲ್ತಕ್ಕೆ ಕಾಲಿಗೆ ಕಾಲ ಕರ ಕೊಡಿದ್ಮೇಲೆ ನೀನು ಅಂದ್ಬಿಟ್ಟ ನನಗೆ. ಹಾಂ, ಹಂಗೆ ಜಗಳ ಮಾಡ್ತಾರೆ. ಇದು ಮಹಾರಾಷ್ಟ್ರಕ್ಕೆ ಆಗುತ್ತೆ, ಇದು ಮಹಾರಾಷ್ಟ್ರಕ್ಕೆ ಆಗುತ್ತೆ, ಇಲ್ಲೂ ಆಗುತ್ತೆ. ಇದನ್ನ ಕರ ನೋಡ್ರಿ, ಒಂದು 8 ತಿಂಗಳು ಆಗಿಲ್ಲ ಇತ್ತು ಅಷ್ಟೇನಾ? ಅವ್ರ ಅಮ್ಮ ಇನ್ನೂ ಕುಡಿತಾ ಇತ್ತು. ಹೊರ ಮುಂದಾಗ ಅವ್ರ ಅಮ್ಮ ಕುಡ್ಕೊಳ್ಳೋದು, ಅವ್ರು ಸಾಕಿದ್ರು, ಅವ್ರು ಚೆನ್ನಾಗಿ ಸಾಕಿದ್ರು. ಹೊಸ ಎಲ್ಲ ಐತಿ ಈಗ? ಇಲ್ಲೇ ಐತೆ, ಬೇರೆ ಬೇರೆ ಐತೆ, ಮಾತೂರು ಗೊಲ್ಲಳೆಗೆ ಐತೆ. ಅಯ್ಯೋ ಹೊಸ ಅಷ್ಟೈತೆ. ಹೊಸ ಈಗ ಗಂಧೋಳು ಇದಾವಲ್ಲ, ಎಳ್ಕೊಂತವ ಇನ್ನ ಅದಕ್ಕೆ ಪೂರ್ತಿ ಇಲ್ಲ. ಅದಕ್ಕೆ ಸ್ವಲ್ಪ ತಳ ಇದೈತೆ, ಒಂಚೂರು ತಲೆ ಎತ್ಬಿಟ್ರೆ ಅದು ಕಾಣೋದೇ ಇಲ್ಲ. ಹಾಂ ಹಾಂ. ಅದಕ್ಕೆ ನೋಡಿ ಗಂಧಗಳು ಕಾಣಿಸಲ್ಲ. ಅದು ಗಂಧಲ್ ಇಲ್ಲ, ಗಂಧಗಳು ಇದ್ದಿದ್ದು ನಾನು ಎಲ್ಲಿ ಕಂಡಿದ್ದೆ, ಕೊಟ್ಬಿಡ್ತಿದ್ದೆ ನಾನು. ಒಂದೇ ಒಂದು ದಾರನೂ ಕೂಡ ಇಲ್ಲ ಅದ್ರಲ್ಲಿ. ನೋಡ್ರಿ, ಹಾಂ ಹಾಂ ಹಾಂ. ಐತ್ರಾ? ಹಾಂ, ಹಂಗೆ. ಹಾಂ, ದನ ನಿಂತ್ಕೊಳ್ಳೋ ಸ್ಟೈಲ್ಗೆ ಅದು ಗಂಧಗಳು ಹೊರಟೋದತ್ತೆ. ಅವಕ್ಕಿರ್ತವೆ, ಅಡ್ಕಿರ್ತತೆ. ಆ ಕಡೆ ದೊಡ್ಡವರಿಗೆಲ್ಲ ಇದಕ್ಕೂ ಇಲ್ಲ. ಹೌದಾ? ಹಾಂ ಹಾಂ ಹಾಂ. ಮಾಗಡಿ ರಾಮನಗರ ಸುತ್ತ ಕಟ್ತಾರಲ್ಲ, ಹಂಗೆ ನಾಲ್ಕು ಎತ್ತು ಕಟ್ಬಿಟ್ರೆ ನಮ್ಮವರೇ ಕಾಣೋದಿಲ್ಲ. ನಮ್ಮ ನೀವು ಹಂಗೆ ಕಟ್ಟಲ್ವಲ್ಲ? ನೀವು ಹಂಗೆ ಕಟ್ಟಲ್ವಲ್ಲ? ಕಟ್ಟೋದಿಲ್ಲ, ಹೊಸ್ಗಳು ಬಂದಾಗ ಮಾತ್ರ ಅಲ್ಲಿ ಇರ್ತಾವ ಅಷ್ಟೇ. 24 hours ಇಲ್ಲೇ ಇರೋದು. 12 hour ಇಲ್ಲೇ. ಅಲ್ಲ, ಸಾಮಾನ್ಯವಾಗಿ ಆ ಕಡೆ ಅಂತಲ್ಲ, ನಮ್ಮ ಇಲ್ಲೂ ಊರಿಗೆ 2 ಗಂಟೆದಲ್ಲಿ ಕಟ್ತಾರೆ ನೋಡ್ರಿ. 12 ಗಂಟೆ ಆದ್ರೂ ಬಿಚ್ಚಲ್ಲ. ಹಾಂ ಹಾಂ. ನೀವು ಹಂಗೆ ಕಟ್ಟಾಗ ಅಭ್ಯಾಸ ಇಲ್ಲ? ಬೆಳಿಗ್ಗೆ 1 hour ಇರ್ತವೆ, ಸಾಯಂಕಾಲ 1 2 hour ಇರ್ತವೆ. ನಾವು ಹಂಗೆ ಅಲ್ಲ, ನೀವು ಆ ಥರ ಬೆಳಿಗ್ಗೆ ಕಟ್ತೀರಾ ಹಂಗೆ? 5:30 ಇಂದ 7 ಗಂಟೆ ತನಕ ಹಂಗೆ ಇರ್ತವೆ ಊರೊಳಗಡೆ. ಹಾಂ ಹಾಂ, ಊರೊಳಗಡೆ. ಊರೊಳಗಡೆ ಅಲ್ಲಿಂದ ಇಲ್ಲಿ ಬಂದ್ಮೇಲೆ ಮುಗೀತು. ಹಾಂ ಹಾಂ ಹಾಂ. ತಿರ್ಗಿಲ್ಲ. ಏನಕ್ಕೆ ಹಂಗೆ ಕಟ್ಟೋದು? ಕೆಲವ್ರು ಕೇಳ್ತಾರೆ ಕ್ವಶನ್, ಏನಕ್ಕೆ ಹಂಗೆ ಕಟ್ತೀರಾ ಅಂತ. ಕಟ್ತಾರೆ ಅಂದ್ರೆ ಕುತ್ತಿಗೆ ಭಾಗ ಚೆನ್ನಾಗಿ ಬರ್ತವೆ. ಹಾಂ ಹಾಂ. ಎದ್ದು ನಿಂತ್ಕೊಂಡಲ್ಲ, ಎದೆ ಉಬ್ಬಿಸ್ಕೊಂಡು ದನ ಸ್ಟೈಲಾಗಿ ನಿಂತ್ಕೊಂತವೆ. ಅವ್ರು ನಿಂತ್ಕೊಂಡ ಸ್ಟೈಲು ಬರ್ತತೆ, ಈ ಭಾಗನೂ ಚೆನ್ನಾಗಿರ್ತತೆ. ಹಾಂ ಹಾಂ ಹಾಂ. ಕೆಲವು ನೀನು ಹುಟ್ಟಾಗ್ಲಿಂದ ಕೆಳಗೆ ಕಟ್ಟಿಬಿಟ್ರೆ ಕತ್ತಿನ ಸೀರೆ ಹಿಂಗೆ ಇರುತ್ತೆ. ಹೌದು, ನೋಡಕ್ ನಿಂತ್ಕೊಳಕ್ಕೆ ಬರಲ್ಲ ಅದಕ್ಕೆ. ಹಾಂ, ನನಗೆ ಯಾರು ಏನು ಹೇಳಿದ್ರು ಅಂದರೆ, ತಲೆ ಎತ್ಕೊಂಡು ನಿಂತ್ಕೊಂಡ್ರೆ ಓರಿ, ತಲೆ ಬಗ್ಸಿದ್ರೆ ಹಸು, ಅದಕ್ಕೆ ಎತ್ತು ಕಟ್ಟಬೇಕು ಅದನ್ನ. ಯಾವೇ ಕರು ತಗೊಂಡ್ರೆ, ಈ ಕೆಲವು ಕಡೆ ನೋಡಿದ್ರಿ ನೀವು, ಹುಟ್ಟಿದ ಕರು ಅವ್ರು ಸೋಕಿಗೆ ಸಾಕ್ತಾರಲ್ಲ, ಅವರು 10 ಗಂಟೆ ತನಕ ಹಿಂಗೆ ಕಟ್ಟಿಬಿಡ್ತಾರೆ. ಹೌದು 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 ಹೌದು. ಅವರು ಮೇವು ನೀರು ಏನು ಕೇಳಲ್ಲ. ನೋಡ್ರಿ, ಹಿಂಗೆ ನೋಡ್ರಿ ಇವಾಗ ಏನ ಕಾಣಿಸ್ತದೆ ಅವ್ರಿಗೆ. ಹಂಗೆ ಇದು ನಡಿಬೇಕಾದ್ರೆ ಅದೇ ಸ್ಟೈಲೇ ನಡೀತತೆ, ನಿಂತ್ಕೋಬೇಕಾದ್ರೆ ಅದೇ ಸ್ಟೈಲೇ ನಿಂತ್ಕೋತದೆ. ಆ ಥರ ದಿವಸ ಡೈಲಿ 1 2 hour ಬೆಳಿಗ್ಗೆ ಕಟ್ಟಿಬಿಟ್ರೆ. ಹಾಂ ಹಾಂ ಹಾಂ. ಅಂದರೆ ಮುಂದೆ ಇದೆ ಫ್ಯೂಚರ್ ಓರಿ ಇದೆ ಇಲ್ಲಿಗೆ. ಹಾಂ ಹಾಂ ಹಾಂ, ಹಂಗಾಗ್ತದೆ. ನಾವು ಹಿಂಗೆ ಕಟ್ಟಿದ್ರೆ ಅವು ಅದೇ ನೀವು ಹೇಳಿರಲ್ಲ, ಓರಿ ಥರ ನಡೆಯಲ್ಲ, ಹಸಿನ ಥರ ನಡೀತವೆ ಅಂತ. ಹಂಗೆ ಹಾಕೋಗ್ತದೆ ಅದು. ಕೆಲವರು ಬೀಜರಿ ಎಲ್ಲ ಅಷ್ಟೇ, 3/4% ಎಲ್ಲ 12 ಗಂಟೆ ತನಕ ಮೇಲೆ ಕಟ್ಟಿರ್ತಾರೆ. 12 ಗಂಟೆ ಮೇಲೆ ಕಟ್ಟಲ್ಲ ಯಾರು. ಇದೊಂದು ದೊಡ್ಡ ಎತ್ತಾಗುತ್ತಾ ಇದು? ಅದು ದೊಡ್ಡ ಎತ್ತಾಗುತ್ತೆ. ಇಲ್ಲಿ ಯಾರನ್ನ ಮಹಾರಾಷ್ಟ್ರದವರ ಇಲ್ಲ ಆಂಧ್ರದವರ ಬಂದರೆ ಹಾಕೋಣ, ರೇಸ್ಗೆ ಆಗುತ್ತೆ. ಇಲ್ಲ ನಮ್ಮ ಲೋಕಲ್ ಯಾರನ್ನ ಬೀಜ ಕಟ್ತಾರೆ. ಆಯಿತು ನರಸಿಂಹರಾಜ್ ಅವರೇ, ಧನ್ಯವಾದಗಳು.